ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲೋ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗು ಮಾರ್ನಿಂಗಿಂದ ತುಂಬಾ ಕೆಲಸ ಇತ್ತು ಅಂತ ಏನು ಹೇಳೋಕ್ಕಾಗಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟು ಇವಾಗ ಜಸ್ಟ್ ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಫೇವ್ರೇಟು, ನನಗೆ ತುಂಬಾ ಇಷ್ಟ ಅಂದರೆ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಉದ್ಕ ಮುದ್ದೆ ಅಂತ ಕರಿತೀವಿ. ಅದು ತುಂಬಾ ಇಷ್ಟ ಆಗುತ್ತೆ. ಇಷ್ಟೋ ತನಕ ಅದನ್ನೇ ಮಾಡ್ಕೊಳ್ತಾ ಲೈವ್ ಹೋಗಿದೆ. ಬಟ್ ಲೈವಲ್ಲಿ ಯಾರು ವೀಡಿಯೋಸೇ ನೋಡಲಿಲ್ಲ, ಹಾಗಾಗಿ ಲಾಗ್ ಮಾಡೋಣ ಅಂತೇಳಿ ಲಾಗ್ ಮಾಡ್ತಾ ಇದ್ದೀನಿ. ನನಗಂತೂ ಇತ್ತೀಚೆಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದೇನೋ ನನಗಂತೂ ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ಈ ಬೇಳೆ ಉದ್ಕ ಅಥವಾ ಕಾಳುಗಳು ಉದ್ಕ, ನಮ್ಮ ಸೈಡೆಲ್ಲ ಉದ್ಕ ಅಂತಲೇ ಕರಿತೀವಿ. ಬಟ್ ಬ್ಯಾಂಗ್ಳೂರು ಆ ಸೈಡೆಲ್ಲ ಏನಿದು ಬಸ್ಸಾರು ಅಂತ ಕರೀತಾರೆ. ಬಟ್ ನಮ್ಮ ಸೈಡು ನಾವು ಉದ್ಕ ಅಂತ ಕರಿತೀವಿ. ಇಲ್ಲಿ ಅದೇನೋ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ನನಗಂತೂ. ಇದು ಇತ್ತೀಚೆಗಂತೂ 2 ಡೇಸಿಗೆ 1 ಟೈಮ್ ಮಾಡ್ಕೊಳ್ತಾನೆ ಇರ್ತೀನಿ. 2 ಡೇಸಿಗೆ 1 ಟೈಮ್ ಆದರೂ ನನಗೆ ಈ ಉದ್ಕ ಮುದ್ದೆ ಇರಬೇಕು, ಆ ಥರ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ. ಚಿಕನು ಮಟನ್ಗಿಂತ ತುಂಬಾ ಇಷ್ಟ ಆಗ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ. ಈಗಲೂ ಅದನ್ನೇ ಕೂಡ ಮಾಡ್ಕೊಳ್ತಾ ಇದ್ದೆ. ಬೇಳೆ ಹಾಕ್ಬಿಟ್ಟು ಈ ಥರ ನೋಡಿ ಉದ್ಕ ಟೈಪಲ್ಲಿ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ ಆಯಿತು. ಇದಕ್ಕೀಗ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋಣ. ಓಕೆ, ಒಂದಿನ ತೋರಿಸ್ತೀನಿ, ಅದನ್ನು ಕೂಡ ನಾನು ಲಾಗ್ ಮಾಡ್ತೀನಿ. ಆ್ಯಂಡು ಕುಕ್ಕಿಂಗ್ ಮಾಡ್ತೀನಿ, ಕುಕ್ಕಿಂಗ್ ಲಾಗಲ್ಲಿ. ಯಾವ ರೀತಿ ಹೇಗೆ ಮಾಡೋದು ಅಂತೇಳಿ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಬಟ್ಟು ನಮ್ಮ ಒಂದು ಸೈಡು ದಾವಣಗೆರೆ ಸೈಡಲ್ಲಿ ಹೇಗೆ ಅಂದರೆ ಜಾಸ್ತಿ ಯಥೇಚ್ಛವಾಗಿ ಉದ್ಕ ಮುದ್ದೆ ಅಂತಲೇ ಜಾಸ್ತಿ. ಅಂದರೆ ಈ ಹಳೆ ಕಾಲದವ್ರು ಇದ್ದಾರಲ್ವ, ಅವರು ತುಂಬಾ ಇಷ್ಟಪಡೋದಂದರೆ ಉದ್ಕ ಮುದ್ದೆನೇ ಜಾಸ್ತಿ ಇಷ್ಟಪಡೋದು. ನಾನು ಬರೀ ನಮ್ಮ ಮನೇಲಿ ನಮ್ಮಮ್ಮವರು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಕೆಲವೊಬ್ರು ಅಕ್ಕಪಕ್ಕ ಮನೇಲಿ ಇರೋರನ್ನೆಲ್ಲ ಕೇಳ್ತೀನಿಲ್ಲ, ಅವರು ತುಂಬಾ ಇಲ್ಲ ನಮಗೂ ತುಂಬ ಇಷ್ಟ ಅಂತ ಜಾಸ್ತಿನೇ ಲೈಕ್ ಮಾಡ್ತಾರೆ. ಹಾಗಾಗಿ ನಾನು ಇತ್ತೀಚೆಗೆ ತುಂಬ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಅದೊಂಥರ ಅಡಿಕ್ಟ್ ಆದಂಗೆ ಆಗೋಗ್ಬಿಟ್ಟಿದೆ. ಮುದ್ದೆ ಬಸ್ಸಾರು, ಬ್ಯಾಂಗ್ಳೂರು ಸ್ಟೈಲಲ್ಲಿ ಬಸ್ಸಾರು. ಬಟ್ ಅದೇ ನಮ್ಮ ದಾವಣಗೆರೆ ಸ್ಟೈಲಲ್ಲಾದರೆ ಉದ್ಕ ಮುದ್ದೆ ಅಂತ ಕರಿತೀನಿ. ಇದರಲ್ಲೂ ಬೇರೆ ಬೇರೆ ಥರದಲ್ಲಿದೆ ಫ್ರೆಂಡ್ಸ್. ಹೇಗೆ ಅಂದರೆ ಹಸೆ ಉದ್ಕ ಅಂತಾರೆ, ಹಸಿಮೆಣ್ಸಿಕಾಯಿ ಮಾಡಿ ಆ ರೀತಿ ಮಾಡೋದು ಒಂಥರ ಉದ್ಕ. ಆದರೆ ಒಣ ಮೆಣ್ಸಿಕಾಯ್ದು ಒಂಥರ ಮಾಡ್ತಾರೆ, ಮತ್ತು ಎಲ್ಲ ಮಸಾಲೆ ಹಾಕ್ಬಿಟ್ಟು ರುಬ್ಬಿ ಮಾಡ್ತಾರೆ. ಅದು ಒಂಥರ ಉದ್ಕ. ಅಂದರೆ ಇದರಲ್ಲೂ ಒಂದು 3-4 ಟೈಪಲ್ಲಿ ಮಾಡ್ಬೋದು. ನೋಡೋಣ ಒಂದ್ಸಲ, ಅಂದರೆ ನೋಡೋಣ ನೆಕ್ಸ್ಟ್ ಟೈಮು ಲಾಗ್ನ ಮಾಡ್ತೀನಿ ಬೇರೆ ಬೇರೆ ಥರದ್ದು. ಏನಿಲ್ಲ ಫ್ರೆಂಡ್ಸ್, ಇದು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇಲ್ಲ. ಸ್ಟ್ಯಾಂಡ್ ಇದ್ದಿದ್ರೆ ಡೈಲಿ ಒಂದೊಂದು ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ. ಈಗ ಕೂಡ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ನಿಂತ್ಕೊಂಡು ಮಾಡೋಕ್ಕಂದರೆ ಒಂದು ಸ್ವಲ್ಪ ಸ್ಟ್ಯಾಂಡ್ ಬೇಕು. ಅದು ಒಂದಕ್ಕೆ ಒಂದು ತರಿಸೋವಂಥ ಪ್ರಯತ್ನ ನಾನು ಮಾಡಬೇಕು. ಅದೊಂದು ಸ್ಟ್ಯಾಂಡ್ ಇತ್ತು ಅಂದರೆ ನಮಗೆ ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾವೇ ಹಿಡ್ಕೊಂಡ್ಬಿಟ್ಟು ನಾವೇ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಜಸ್ಟು ಇದು ಆಯಿತು, ಉದ್ಕ ಆಯಿತು. ಬೇಳೆ ಕೂಡ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ. ರೈಸ್ ಆಗಿದೆ, ಉದ್ಕ ಆಗಿದೆ, ಬೇಳೆ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಮುದ್ದೆ ಒಂದು ಮಾಡಬೇಕು. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿದ್ದಾರೆ. ಅವರು ಬರೋದ್ರೊಳಗೆ ಮುದ್ದೆ ಮಾಡಿಬಿಟ್ಟು ನಾನು ಟ್ಯೂಷನಿಂದ ಮತ್ತೆ ಹೋಗಿ ಕರ್ಕೊಂಡು ಬರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಾವು ಒಬ್ಬಳೇ ಊಟ ಮಾಡೋಕ್ಕೆ ನನಗೂ ಬೇಜಾರಾಗುತ್ತೆ. ಹಾಗಾಗಿ ಡೈಲಿ ವ್ಲಾಗ್ಗಳನ್ನು ಬಿಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ನನಗೆ ಒಂದು ಸ್ಟಿಕ್ಕು ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಟ್ರೈಪಾಡ್ ಇರೋದ್ರಿಂದ ನಾನು ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನನಗೆ. ಯಾಕಂದರೆ ಪ್ರತಿ ಸಲ ಮೊಬೈಲ್ ಹಿಡ್ಕೊಂಡೇ ಮಾಡೋಕ್ಕಾಗಲ್ಲ, ಅದರಿಂದ ಬೇಜಾರಾಗ್ಬಿಡುತ್ತೆ, ಹಿಡ್ಕೊಂಡೇ ಮಾಡಬೇಕಲ್ಲ ಅಂತೇಳಿ. ಹಾಗಾಗಿ ಒಂದು ಟ್ರೈಪಾಡ್ ತೊಗೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡೋಣ ಫ್ರೆಂಡ್ಸ್. ಮತ್ತು ನಿಮ್ಮದೆಲ್ಲ ಊಟ ಆಯಿತು ಅಂದ್ಕೊಳ್ತೀನಿ. ನೋಡೋರು ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನನ್ನು ಯಾರೆಲ್ಲ ನನ್ನ ಒಂದು ಚಾನಲ್ನ ವ್ಯೂಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆ ಅಂದರೆ ನೆಕ್ಸ್ಟ್ ಟೈಮು ನೋಟಿಫಿಕೇಷನಲ್ಲಿ ಬರ್ತಾ ಇರುತ್ತೆ. ನೀವು ಮಾಡ್ಕೊಂಡಿಲ್ಲ ಅಂದರೆ ಆ ವೀಡಿಯೋಸ್ಗಳು ಕೂಡ ಬರೋದಿಲ್ಲ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಆ್ಯಂಡು ನನ್ನ ಪ್ರತಿದಿನದ ಲಾಗುಗಳನ್ನು ಅಬ್ಸರ್ವ್ ಮಾಡಿ ಪ್ಲೀಸ್. ಇಷ್ಟು ನನ್ನ ಲಾಗ್. ನನಗೂ ಈ ಥರ ಸಿಲ್ಲಿ ಎಲ್ಲ ನೈಟಿ ಹಾಕೊಂಡ್ಬಿಟ್ಟು ಆ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಬಟ್ ನಾನು ಸ್ವಲ್ಪ ನನ್ನ ಹವ್ಯಾಸಗಳನ್ನು ನಾನು ಚೇಂಜ್ ಮಾಡ್ಕೋಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ತಿರೋದೇ ಬೇರೆ ಬೇರೆ ಥರ
ಅಂದರೆ ನಮ್ಮ ಒಂದು ಹೇಗಿದೆ ಅಂದರೆ ದಿನಚರಿ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ತುಂಬ ವೀಡಿಯೋಸ್ಗಳು ಹೋಗ್ತಿದ್ದಾವೆ. ಬಟ್ ನಾನು ಸ್ವಲ್ಪ ಕಲಿತಾ ಇದ್ದೀನಿ ಇವಾಗ, ನೋಡ್ತಾ ಇದ್ದೀನಿ. ನನಗೊಂದು ಟ್ರೈಪಾಡ್ ಬಂದರೆ ಸೊ ಖಂಡಿತ ನೀಟಾಗೇ ಮಾಡ್ತೀನಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋಗಳು ನೋಡಿ ಪ್ಲೀಸ್. ಓಕೆ ಬಾಯ್.